ಮಾರ್ನಿಂಗ್. ಇನ್ನೊಂದು ಮೋಮೋ ರೆಸಿಪಿ ಇವತ್ತು. ವೆಜಿಟೇಬಲ್ಸ್ ಹಾಕಿಬಿಟ್ಟು ಮತ್ತು ಚೀಸ್ ಹಾಕಿಬಿಟ್ಟು ಮೋಮೋಸ್ ಮಾಡೋದನ್ನು ತೋರಿಸ್ತೀನಿ. ಪ್ಯಾನ್ ಬಿಸಿಯಾಗಿದೆ. ಇವಾಗ ಆಯಿಲ್ ಹಾಕಿಬಿಟ್ಟು ಆನಿಯನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಅದಾದಮೇಲೆ ಕ್ಯಾಬೇಜು ಮತ್ತು ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಒಂದು ಹಸಿಮೆಣಸಿನ್ಕಾಯಿ ಎಲ್ಲನೂ ಚಾಪ್ ಮಾಡಿಕೊಂಡು ನಾನು ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಆಲೂಗಡ್ಡೆ ಇವತ್ತು ನಾನು ಸೇರಿಸಿರೋದು ವೆಜಿಟೇಬಲ್ಸಲ್ಲಿ. ಉಪ್ಪು ಸ್ವಲ್ಪ ಹಾಕಿ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ನೀರನ್ನ ಬಾಯ್ಲ್ ಮಾಡೋಕ್ಕೆ ಇಟ್ಕೊಂಡು ಇವಾಗ ಮೋಮೋಸನ್ನು ಲಟ್ಟಿಸ್ಕೊಳ್ಬೇಕು. ನಾನು ಆಲ್ರೆಡಿ ವೆಜಿಟೇಬಲ್ ಮೋಮೋ ರೆಸಿಪಿ ಹಾಕಿದ್ದೀನಿ. ನೀವು ಅದನ್ನು ನೋಡಿದ್ರೆ ಡಿಟೇಲ್ ರೆಸಿಪಿ ಇದೆ ಅದರಲ್ಲಿ. ಇವಾಗ ನಾನು ಆಲೂ ಮತ್ತು ಚೀಸ್ ಹಾಕಿ ಮಾಡ್ತಾ ಇರೋದ್ರಿಂದ ಮತ್ತೊಂದು ಸತಿ ಇದನ್ನು ಅಪ್ಲೋಡ್ ಮಾಡಿದ್ದೀನಿ. ನೋಡಿ, ಇವಾಗ ಎಲ್ಲನೂ ಲಟ್ಟಿಸಿ ಅದನ್ನು ಕಟ್ ಮಾಡಿ ಒಂದೇ ಅಳತೆಯಲ್ಲಿ ಬರುತ್ತೆ ತೆಕ್ಕೊಂಡು. ಇವಾಗ ಆ ಮಸಾಲೆಯನ್ನು ಇಟ್ಬಿಟ್ಟು ಅದರಲ್ಲಿ ಒಂದು ಚೀಸ್ ಕ್ಯೂಬನ್ನು ಇಡಿ. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಚೀಸು. ಸೊ ಹಾಗಾಗಿ ನಾನು ಚೀಸನ್ನು ಇಟ್ಬಿಟ್ಟು ಮಾಡ್ತಾಯಿದ್ದೀನಿ. ನಾವು ಸ್ಟೀಮ್ ಮಾಡುವಾಗ ಅದು ಚೆನ್ನಾಗಿ ಮೆಲ್ಟ್ ಆಗುತ್ತೆ. ನೋಡಿ, ಎಲ್ಲ ಮೋಮೋಸನ್ನು ಈ ಥರ ರೆಡಿ ಮಾಡಿಬಿಟ್ಟು ನಾವು ಬಿಸಿ ಮಾಡೋಕ್ಕಿಟ್ಟಿದ್ದೀವಲ್ಲ ನೀರು, ನಾನಿವತ್ತು ಇಡ್ಲಿ ಸ್ಟ್ಯಾಂಡಲ್ಲಿ ಮೋಮೋಸನ್ನು ಮಾಡ್ತಾಯಿದ್ದೀನಿ ಸ್ಟೀಮ್. ಎಲ್ಲ ರೆಡಿ ಮಾಡಿಕೊಂಡು, ಡಿಟೇಲ್ ಬೇಕಂದರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ನಾನು ಮೊದಲಿನ ಮೋಮೋ ರೆಸಿಪಿನ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇವತ್ತು ಆಲೂಗಡ್ಡೆ ಹಾಕಿರೋದ್ರಿಂದ, ಚೀಸ್ ಹಾಕಿರೋದ್ರಿಂದ ನಾನಿವತ್ತು ಮತ್ತೆ ಅದನ್ನು ತೋರಿಸ್ತಾ ಇದ್ದೀನಿ. ನೋಡಿ, 10 ನಿಮಿಷ ಸ್ಟೀಮ್ ಮಾಡಿಕೊಂಡ್ರೆ ವೆಜಿಟೇಬಲ್ ಆಲೂ ಚೀಸ್ ಮೋಮೋಸ್ ರೆಡಿ ಟು ಈಟ್. ಹೇಗೆ ಅನ್ನಿಸ್ತು ಅಂತ ಹೇಳಿ. ತುಂಬ ರುಚಿಯಾಗಿ ಬಂದಿದೆ. ನೀವು ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮೈ ಚಾನಲ್.